ಆಪ್ತ ಅಧಿಕಾರಿಗಳನ್ನ ಬಳಸಿಕೊಂಡು ಇದರಲ್ಲಿ ಪಿತೂರಿ ಮಾಡಿದ್ದಾರೆ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರು. ಇವತ್ತಲ್ಲ ನಾಳೆ ಮುಖ್ಯಮಂತ್ರಿ ಆಗ್ತೀವಿ ಅಂತೇಳಿ ಓಡಾಟ ಮಾಡ್ತಕ್ಕಂಥವ್ರು. ಇಡೀ ಆಡಳಿತ ಯಂತ್ರ ನಿಮ್ಮ ಕೈಯಲ್ಲಿದೆ. ಡಿ ಕೆ ಶಿವಕುಮಾರ್ ಅವರೇ ಅಧಿಕಾರ ನೋಡಿ. ಕಳಸರಿ ಎಲ್ಲ ಒಂದು ಕಡೆ ನಮ್ಮ ಆತ್ಮೀಯ ಸ್ನೇಹಿತ ಜೀವರಾಜ್ ಅನ್ಯಾಯ ಆಗಿತ್ತು. ಈ ಮರು ಎಣಿಕೆಯಲ್ಲಿ ನೋಡಿ, ಸತ್ಯಮೇವ ಜಯತೆ. ಇವತ್ತು ಜೀವರಾಜ್ ಪರವಾಗಿ ಫಲಿತಾಂಶ ಬಂದಿದೆ. ಡಿ ಕೆ ಶಿವಕುಮಾರ್ ಅವರೇ, ಏನು ಜೀವರಾಜ್ ಕೈಯಲ್ಲಿ ಆಡಳಿತ ಯಂತ್ರ ಇದೆಯಾ? ಈ ರಾಜ್ಯದ ಚುಕ್ಕಾಣಿ ಹಿಡಿದ್ರೆ ನೀವು, ಪೊಲೀಸ್ ಇದೆ, ಮ್ಯಾನ್ ಪವರ್, ಮನಿ ಪವರ್, ಮಸಲ್ ಪವರ್, ಮೂರು ನಿಮ್ಮ ಕೈಲಿದೆ. ಈ ಮೂರು ನಮ್ಮ ಕೈಗಿದ್ದಾಗ ಬಡವ ಜೀವರಾಜ್ ಏನು ಮಾಡ್ತಾನೆ ಪಾಪ. ಹಾಗಾಗಿ ಆ ಕ್ಷೇತ್ರದ ಜನ ತೀರ್ಪು ಕೊಟ್ಟಿದ್ರು, ಅದನ್ನು ತಿರುಚಿದರೆ ಇವರು ಕಾಂಗ್ರೆಸ್ನವರು. ಹಾಗಾಗಿ ಇವತ್ತು ಕಾಂಗ್ರೆಸ್ಸಿಗೆ ಕಪಾಳ ಮೋಕ್ಷ ಆಗಿದೆ. ಜೀವರಾಜ್ಗೆ ನಾವೆಲ್ಲ ಸೇರಿ ಅಭಿನಂದನೆ ಸಲ್ಲಿಸ್ತಿದ್ವಿ. ನೋಡಿ, ಈಗಾಗಲೇ 5 ರಾಜ್ಯಗಳಲ್ಲಿ ಚುನಾವಣೆ ಮುಕ್ತಾಯ ಆಗಿದೆ. ನಾಳೆ ಫಲಿತಾಂಶ ನಿರೀಕ್ಷೆಯಲ್ಲಿದ್ವಿ. 4 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ, ಅಮಿತ್ ಶಾ ಅವರ ಮತ್ತಲ್ಲಿ ನಾಯಕರ ಏನವರ ಪ್ರಚಾರ ಕಾರ್ಯಶೈಲಿ ಮತ್ತು ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಪಿದ್ದಾರೆ ದೇಶದ ಜನ. ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನಾಳೆ 5ರಲ್ಲಿ ಕನಿಷ್ಠ 4ರಲ್ಲಿ ಗೆಲ್ತೀವಿ. ಕರ್ನಾಟಕ ರಾಜ್ಯದಲ್ಲಿ 2 ಉಪಚುನಾವಣೆ, ದಾವಣಗೆರೆ ದಕ್ಷಿಣ, ಬಾಗಲಕೋಟೆ 2ರಲ್ಲೂ ವಿಜಯ ಪತಾಕೆ ಹಾರಿಸ್ತೀವಿ. ಪ್ರಜ್ಞಾವಂತ ಮತದಾರರು ಈ ಸರಿ ಬದಲಾವಣೆ ಮಾಡಿದರೆ. ಇದ್ರ ಜೊತೆಗೆ ಕೆಲವರು ಅಲ್ಲಿ ಇಲ್ಲಿ ಅಪಪ್ರಚಾರ ಈ ಅಭಿಮಾನೋತ್ಸವಕ್ಕೆ ಅಪಪ್ರಚಾರ ಮಾತಾಡ್ತಾರೆ. ನಾವು ಹೇಳ್ತೀವಿ, ಈ ರೀತಿ ಅಪಪ್ರಚಾರ ಮಾಡೋದು ಕೈ ಬಿಡಬೇಕು. ಇದು ನಮ್ಮೆಲ್ಲರ ಕಾರ್ಯಕ್ರಮ ಅಂತ ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅವ್ರಿಗೇನಾಗಿದೆ, ರಾಜ್ಯದಲ್ಲಿ ಜನರ ನಾಡಿ ಮಿಡಿತ ನಮ್ಮೆಲ್ಲರಿಗೂ ಗೊತ್ತಿದೆ. IAS ಭಾಳ ದೊಡ್ಡ ಲಾಭಿ ಇದು. IASನವ್ರಿಗೆ ಗೊತ್ತು ಈ ರಾಜ್ಯದಲ್ಲಿ ಯಾವ 2028ರಲ್ಲಿ ಫಲಿತಾಂಶ ಬರುತ್ತೆ ಅಂತೇಳಿ. ಕಾಂಗ್ರೆಸ್ ಔಟ್ ಗೋಯಿಂಗ್ ಹೆಂಗೆ ವೆಸ್ಟ್ ಬೆಂಗಾಲ್ನಲ್ಲಿ ಬೀದಿಗಳದ್ದು ಬೀದಿ ರಂಪಾಟ ಮಾಡಿಲ್ಲ, ಹಂಗೆ ಕಾಂಗ್ರೆಸ್ನವರು ಅವರು ಆಟಗಳು ಶುರು ಮಾಡ್ತಾಯಿದ್ದಾರೆ. ನಿಮ್ಮ ನಿರೀಕ್ಷೆಗಳು ಹುಸಿಯಾಗುತ್ತೆ. ನೋಡಿ, ಏನು ಸಾಧನೆ ಕಟ್ಟಿ ಹಾಕ್ಯಾರೆ ಪರಮೇಶ್ವರ್ ಅವರೇ. ನಾನು ಓದಿದೆ, ಮಾಧ್ಯಮದಲ್ಲಿ ನೋಡಿದ್ದೀನಿ ಎಲ್ಲ. 2 ಲಕ್ಷ ಜನ ಸೇರ್ತಾರೆ. ರಾಜ್ಯದ ಎಲ್ಲ ಫಲಾನುಭವಿಗಳು ಕರೆಸ್ತೀವಿ. ಇವರು 5 ಗ್ಯಾರಂಟಿ ವಿಫಲವಾಗಿದೆ. ಯಾವುದೇ ಭರವಸೆಗಳು, ಎಲ್ಲ ಭರವಸೆಗಳು ಭರವಸೆಯಾಗಿ ಉಳಿದಿದೆ. 6ನೇ ಗ್ಯಾರಂಟಿ ಹಾವೇರಿಯಲ್ಲಿ ಮಾಡಿದ್ರು. ಲಕ್ಷ ಜನ ಅಲ್ಲಿ ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿದರು. ನಮ್ಮೆಲ್ಲ ಕ್ಷೇತ್ರದಿಂದ ಹೋಗಿದ್ದರು, ಅವರಿಗೆಲ್ಲ ಚೊಂಬು ಕೊಟ್ಟರು. ನಾಳೆ ತುಮಕೂರಲ್ಲಿ ಇವ್ರಿಗೆ ಚೊಂಬೆ ಕೊಡೋದು ಯಾವ ಗ್ಯಾರಂಟಿನೂ ಇಲ್ಲ. ಗ್ಯಾರಂಟಿ ಮಣ್ಮುಖ್ಯವೇ. ನಿಮ್ಮ ಸಮಾವೇಶ ಫ್ಲಾಪ್ ಆಗುತ್ತೆ. ಹತಾಶೆ ಮನೋಭಾವ ಈ ರೀತಿ ಕಾರ್ಯಕ್ರಮ ಹೊರಟಿದ್ದೀರಿ. ಯಡಿಯೂರಪ್ಪನವರ ಅಭಿಮಾನೋತ್ಸವ ಭಾಳ ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ. ಕಾಂಗ್ರೆಸ್ ಔಟ್ ಗೋಯಿಂಗ್ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರ್ತದೆ. ಗಂಟಾಘೋಷಕ್ಕೆ ಹೇಳ್ತೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.